ಎಲ್ಲರಿಗೂ ನಮಸ್ಕಾರ. ಚೀಲಕ್ಕೆ ಕಟ್ಟಿ ತುಂಬಿರುವ ಪುಸ್ತಕಗಳು ಹಾಗೂ ಓದಲು ಪೂರಕವಲ್ಲದ ವಾತಾವರಣ. ಪಟ್ಟಣದ ಕೇಂದ್ರ ಸ್ಥಾನದಲ್ಲೇ ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣಕ್ಕೆ ಆಗ್ರಹ. ಪಾವಗಡ ತಾಲೂಕು ಅತಿ ಹಿಂದುಳಿದ ಮತ್ತು ಗಡಿ ತಾಲೂಕೆಂದು ಸರ್ಕಾರವೇ ಘೋಷಣೆ ಮಾಡಿದೆ. ಇಂತಹ ಹಿಂದುಳಿದ ಗಡಿಭಾಗದಲ್ಲಿರುವ ತಾಲೂಕಿನ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಇವತ್ತಿನ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಸುಸಜ್ಜಿತ ಸೂಕ್ತ ಸೌಲಭ್ಯಗಳುಳ್ಳ ಗ್ರಂಥಾಲಯ ಇರುವುದಿಲ್ಲವೆಂದರು. ಪಟ್ಟಣದ ಪೆನಗೊಂಡೆ ಊರ್ಬಾಗಿಲು ರಸ್ತೆ BSNL ಕಚೇರಿ ಪಕ್ಕದಲ್ಲಿರುವ ಪುರಸಭೆ ಗ್ರಂಥಾಲಯಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನು ಸಾರುವ ಸರ್ಕಾರದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸುಸಜ್ಜಿತವಾದ ಗ್ರಂಥಾಲಯವನ್ನು ಕಲ್ಪಿಸಿಕೊಡುವುದರಲ್ಲಿ ವಿಫಲರಾಗಿದ್ದರಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಜಿಲ್ಲಾ ಕೇಂದ್ರಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಹೋಗುವಂತಾಗಿದೆ. ಈಗಲಾದರೂ ಗಡಿ ತಾಲೂಕಿನ ಗ್ರಾಮೀಣ ಭಾಗದ ಮತ್ತು ಬಡ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸೌಲಭ್ಯಗಳುಳ್ಳ ಗ್ರಂಥಾಲಯ ನಿರ್ಮಿಸಿಕೊಡಬೇಕೆಂದು ಇಲ್ಲಿಯ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಲ್ಲಿನ ಗ್ರಂಥಾಲಯಕ್ಕೆ ವಿಶೇಷವಾಗಿ ಮಳೆಗಾಲದಲ್ಲಿ ಬರುವವರು ಪುಸ್ತಕ ಪತ್ರಿಕೆ ಬದಲಿಗೆ ಕೊಠಡಿಯ ಮೇಲ್ಛಾವಣಿಯ ಕಡೆ ದೃಷ್ಟಿ ಇಡಬೇಕೆಂದು, ಶಿಥಿಲಗೊಂಡ ಹಳೆಯ ಕಟ್ಟಡ ಮಳೆಗೆ ನೆನೆದು ಆಗಾಗ ಮೇಲ್ಛಾವಣಿ ಉದುರುವುದರಿಂದ ಎಚ್ಚರಿಕೆ ವಹಿಸುವುದು ಅನಿವಾರ್ಯ ಎಂದರು. ಇದರ ಸಹವಾಸವೇ ಬೇಡ ಎನ್ನುವ ಅನೇಕ ಓದುಗರು ವಿವಿಧ ಸೌಕರ್ಯದ ಕೊರತೆ ಎದುರಿಸುತ್ತಿರುವ ಗ್ರಂಥಾಲಯದ ಕಡೆ ಮುಖ ಮಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಇಲ್ಲಿನ ಪರಿಣಾಮದಿಂದಾಗಿ ಗ್ರಂಥಾಲಯ ಇದ್ದೂ ಇಲ್ಲದಂತಾಗಿದೆ. ಈ ಗ್ರಂಥಾಲಯಕ್ಕೆ ಸುಸಜ್ಜಿತ ಸ್ವಂತ ಕಟ್ಟಡ ಇಲ್ಲವಾಗಿದೆ. ಕಳೆದ 19 ವರ್ಷದಿಂದ ಒಂದು ಸಣ್ಣ ಕೊಠಡಿಯಲ್ಲಿ ನಡೆಯುತ್ತಿದೆ. ಅನೇಕ ಸವಲತ್ತುಗಳ ಕೊರತೆ ಎದ್ದು ಕಾಣುತ್ತಿದೆ. ಸರ್ಕಾರಿ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಬ್ಯಾಂಕ್, ಆಸ್ಪತ್ರೆ ಸಿಬ್ಬಂದಿ ಹಾಗೂ ಓದುಗರು ಇಲ್ಲಿಗೆ ಭೇಟಿ ನೀಡಿ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ವಾಪಸ್ಸು ತೆರಳುತ್ತಿದ್ದಾರೆ. ನೈರ್ಮಲ್ಯ ವಾತಾವರಣ, ಸೂಕ್ತ ಕುರ್ಚಿಗಳು ಮತ್ತು ಟೇಬಲ್ಗಳು ಇಲ್ಲದಂತಾಗಿದೆ. 2 ಟೇಬಲ್ ತುಕ್ಕು ಹಿಡಿದು 3 ಹ್ಯಾಕರ್, 10 ಕುರ್ಚಿಗಳಷ್ಟೇ ಗ್ರಂಥಾಲಯದ ಆಸ್ತಿಯಾಗಿದೆ. ಕಟ್ಟಡ ಶಿಥಿಲಗೊಂಡಿದ್ದರಿಂದ ಮಳೆ ಬಂದಾಗ ನೀರು ನಿಂತ ಬಳಿಕ ಚಾವಣಿ ಉದುರುತ್ತಿದೆ ಹಾಗೂ ಇಲ್ಲಿಯ ವಾತಾವರಣ ಸಾರ್ವಜನಿಕ ಮೂತ್ರಾಲಯವಾಗಿ ಮಾರ್ಪಟ್ಟಿದೆ. ಚೀಲದಲ್ಲಿ ತುಂಬಿರುವ ಪುಸ್ತಕಗಳು. ಇಲ್ಲಿನ ಗ್ರಂಥಾಲಯದಲ್ಲಿ ಸ್ಥಳದ ಕೊರತೆಯಿಂದ ಅನೇಕ ಪುಸ್ತಕಗಳನ್ನು ಚೀಲದಲ್ಲಿ ತುಂಬಿಡುವಂತಾಗಿದೆ. ಹೊಸ ಪುಸ್ತಕಗಳು ಬಂದರೆ ಎಲ್ಲಿಡಬೇಕೆಂದು ಗ್ರಂಥಪಾಲಕರಿಗೆ ಚಿಂತೆ ಮಾಡುವಂತಾಗಿದೆ. ಓದುಗರಿಗೆ ಬೇಕಾಗಿರುವ ಪುಸ್ತಕಗಳು ಇಲ್ಲಿ ದೊರೆಯುವುದಿಲ್ಲ. ಓದುವ ಸಮಯದಲ್ಲಿ ಪುಸ್ತಕ ಕಟ್ಟಿರುವ ಚೀಲಗಳು ಬೀಳುವ ಭಯದಲ್ಲಿ ಪತ್ರಿಕೆ ಪುಸ್ತಕಗಳನ್ನು ಓದುವಂತಾಗಿದೆ. ವಿವಿಧ ಪತ್ರಿಕೆಗಳನ್ನು ಪಟ್ಟಣದ ಹೋಟೆಲ್ಗಳು ತರಿಸುವುದರಿಂದ ಕಾಫಿ ಉಪಹಾರ ಸೇವಿಸುವ ನೆಪದಲ್ಲಿ ಅನೇಕ ಓದುಗರು ಬೆಳಿಗ್ಗೆ ಹೋಟೆಲ್ಗಳಲ್ಲಿ ಟೀಕಾಣಿ ಹೊಡೆಯುತ್ತಿರುವುದು ಕಂಡುಬಂದಿದೆ. ಇಲ್ಲಿನ ಗ್ರಂಥಪಾಲಕರಷ್ಟೇ ಪತ್ರಿಕೆ ಪುಸ್ತಕ ಓದುವಂತಾಗಿದೆ. ಈಗಲಾದರೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯವರು ಎಚ್ಚೆತ್ತುಕೊಳ್ಳಬೇಕೆಂದು, ಓದುಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಂಥಾಲಯ ನಿರ್ಮಿಸಬೇಕೆಂದು ಸ್ಥಳೀಯ ಜನತೆ ಆಗ್ರಹಿಸಿದ್ದಾರೆ. ಈ ಗ್ರಂಥಾಲಯದ ಬಗ್ಗೆ ಬಸವರಾಜು ಟೀಕೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಈಗೇನು ಸಮಸ್ಯೆ ಇದೆ? ಇಲ್ಲಿ ಮೂಲಭೂತ ಈಗ ಸೌಕರ್ಯದಲ್ಲಿ ಮುಖ್ಯವಾಗಿ ನನಗೆ ಕಟ್ಟಡ, ಶಾಶ್ವತ ಕಟ್ಟಡ ಗಡಿ ಭಾಗ ಆದ್ದರಿಂದ, ಗಡಿ ತಾಲೂಕಾದ್ರಿಂದ ಶಾಶ್ವತ ಒಂದು ಕಟ್ಟಡ ಬೇಕು. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಕಟ್ಟಡ, ಕೊಠಡಿ ಬೇಕು. ಓದುಗರಿಗೆ ಅಂತ ಕಟ್ಟಡ ಇರಬೇಕು. ಪ್ರತಿಯೊಂದು ಅವೇರ್ನೆಸ್ ಗ್ರಂಥಾಲಯ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಮುಖ್ಯವಾಗಿ ಇದು ಗಡಿ ತಾಲೂಕು ಆದ್ದರಿಂದ ಮೂಲ ಈಗ ನಮಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗೋಕ್ಕಿಂತ ನಮಗೆ ಇದೆ ಅದೇ ಒಂದು ಸೌಲಭ್ಯ ಸಿಗಂಗಿರ್ಬೇಕು. ನನ್ನ ಪ್ರಕಾರ ನಾನು ಅದ್ರ ನಿಟ್ಟಿನಲ್ಲಿ ಭಾಳ ಹೋರಾಟ ಮಾಡ್ತೀನಿ. ಆಯಿತು. ಈಗ ಕೊರತೆ ಅದೇ ಕಟ್ಟಡ ಒಂದು ವಿಷಯ ಸಿಕ್ಬಿಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂತ ಇರೋದಂದರೆ ಈ ಜಾಗ ಸ್ಥಳಾವಕಾಶದ ಕೊರತೆ, ಸ್ಥಳಾವಕಾಶ ಕೊರತೆ ಮುಖ್ಯವಾಗದೆ. ಇಲ್ಲ ಅಂತ ಜನ ಕುತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಪೇಪರೆಲ್ಲ ಬುಕ್ಸ್ ಎಲ್ಲ ನೀವು ನೋಡಿದ್ದೀವಿ ಅಂತ ಏನು ಜಾಗ ಇದೆ. ಮುಖ್ಯ ಬೇಕಾದ್ರೆ ನಮಗೆ ಸ್ಥಳ ಜಾಗ ಬೇಕು. ಒಂದು ಒದಗಿಸ್ಕೊಟ್ರೆ ಮುಂದಿನ ಕೆಲಸ ನಾವು ಮಾಡ್ತೀವಿ. ಚಂದ್ರದಾಸ್ ಅವರು ಮಾತನಾಡುತ್ತಿದ್ದಾರೆ. ಸಮಾಜ ಸೇವಕ 1984 ಇಸ್ವಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ಇವತ್ತಿನವರೆಗೂ ಸಹ ಸದಸ್ಯನಾಗಿ ಮತ್ತು ಓದುಗನಾಗಿ ಬರ್ತಾ ಇದ್ದೇನೆ. ಮೊದಲು ಈ ಒಂದು ಗ್ರಂಥಾಲಯ ಶಾಖೆ ಬಾಪೂಜಿ ಪ್ರೌಢಶಾಲೆ, ಈಗಿನ ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿತ್ತು. ಅದನ್ನು ಕಾರಣಾಂತರಗಳಿಂದ ಪುರಸಭೆಯ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. ಬಾಪೂಜಿ ಪ್ರೌಢಶಾಲೆಯ ಆವರಣದಲ್ಲಿದ್ದಾಗ ಸುಮಾರು 100ರಿಂದ 150 ಜನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ವಿಶೇಷವಾಗಿ ಮಹಿಳೆಯರು ಸಹ ಒಂದು 20-30 ಜನ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಪುರಸಭೆಯ ಆವರಣಕ್ಕೆ ಹೋದಾಗಲೂ ಸಹ ಸುಮಾರು 200 ಜನ ಬರ್ತಕ್ಕಂಥ ಒಂದು ವಾತಾವರಣ ಇತ್ತು. ಕಾರಣ ಅಲ್ಲಿ ಓದಲಿಕ್ಕೆ ಮತ್ತು ಒಂದು ವಿಶಾಲವಾದ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣ ಇತ್ತು. ಅಲ್ಲಿಂದ ಈ ಒಂದು ಗ್ರಂಥಾಲಯ ಶಾಖೆಯನ್ನು ಈ ಒಂದು ಆವರಣಕ್ಕೆ ಹಾಕಿದ್ದಾರೆ. ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ.
ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದವರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಒಂದು ಸೂಕ್ತವಾದ ಸ್ಥಳವನ್ನು ಅಂದರೆ ಜನ ದಟ್ಟಣೆ ಇರತಕ್ಕಂಥ ಸ್ಥಳವನ್ನು ಉದಾಹರಣೆಗೆ ತಾಲೂಕು ಆಫೀಸಿನ ಪಕ್ಕದಲ್ಲಿರುವ ಅಂಬೇಡ್ಕರ್ ಭವನ ಆಗಿರಬಹುದು, ಅಥವಾ ತಾಲೂಕ್ ಪಂಚಾಯಿತಿ ಆವರಣದಲ್ಲಿರುವ ಕೇಂದ್ರಕ್ಕೆ ಕೊಟ್ಟಿದ್ದ ನಿವೇಶನ ಆಗಿರ್ಬೋದು, ಅಥವಾ ಬಾಪೂಜಿ ಪ್ರೌಢಶಾಲೆ ಮುಂದೆ ಇರತಕ್ಕಂಥ ತಾಲೂಕ್ ಪಂಚಾಯಿತಿಯ ಸ್ಥಳದಲ್ಲಾಗಲಿ ಒಂದು ಸ್ಥಳಾವಕಾಶವನ್ನು ಕೊಟ್ಟು ಈ ಒಂದು ಗ್ರಂಥಾಲಯದ ಪುನರುದ್ಧಾರಕ್ಕೆ ಶ್ರಮಿಸಬೇಕು ಅಂತಂದು ನಾನು ತಮ್ಮೆಲ್ಲರನ್ನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿರ್ತಕ್ಕಂಥ ಈ ಒಂದು ಗ್ರಂಥಾಲಯ ಈಗ ಮೂಲೆ ಗುಂಪಾಗಿದೆ. ಪುಸ್ತಕಗಳು ಬಹಳಷ್ಟಿದೆ, ಆದರೆ ಅದನ್ನು ತೆಗಿಲಿಕ್ಕೆ ಸ್ಥಳಾವಕಾಶ ಇಲ್ಲ. ಆ ಥರ ಒಂದು ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಓದುಗಳಿಗೆ ಬರ್ತಕ್ಕಂಥ ಒಳ್ಳೊಳ್ಳೆ ಪುಸ್ತಕಗಳು ಈ ಒಂದು ಗ್ರಂಥಾಲಯದಲ್ಲಿದೆ. ಆದರೆ ಆ ಪುಸ್ತಕಗಳನ್ನು ತೆರೆಯಲು ಈ ಒಂದು ಗ್ರಂಥಾಲಯದಲ್ಲಿ ಅವಕಾಶ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಶೀಘ್ರವಾಗಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಏನು ಹೆಸರು ನಿಮ್ಮದು? ಸರ್ ಹನುಮಂತರಾಯಪ್ಪ ಸರ್ ನಮ್ಮದು ಹನುಮಂತರಾಯಪ್ಪ ದೇವ್ರಬೇಟೆ. ನಮ್ಮದು ನಾವು ಇದೇ KS ಓದ್ತಾ ಇದ್ವಿ. ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಇಲ್ಲಿ ಚೇರ್ಸು ಎಲ್ಲ ಇದ್ದಾವೆ, ಆದರೆ ಇಲ್ಲಿ ಸ್ಥಳಾವಕಾಶ ಇಲ್ಲ. 10 ಜನ ಕೂತ್ಕೊಳ್ಳೋಕ್ಕೂ ಭಾಳ ಕಷ್ಟ ಇದೆ. ವರ್ಷನೂ ಪುಸ್ತಕಗಳು ಬರ್ತಾ ಇದ್ದಾವೆ, ಹೊಸ ಪುಸ್ತಕಗಳು ಬರ್ತಾ ಇದ್ದಾವೆ. ಆ ಪುಸ್ತಕಗಳು ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಇಲ್ಲ ಮತ್ತು ಕಟ್ಟಡ ಸಮಸ್ಯೆ ಇದೆ. ಅದರಿಂದ ಇದನ್ನು ಒಳ್ಳೆಯ ಸರ್ಕಾರ ಇದನ್ನು ಕಟ್ಟಡ ಮಂಜೂರು ಮಾಡಿ ಹೊಸ ಬಿಲ್ಡಿಂಗ್ ಮಾಡಿಕೊಟ್ರೆ ಸಾರ್ವಜನಿಕರು ಓದೋರಿಗೆ ಅನುಕೂಲ ಆಗ್ತೈತೆ ಆದಷ್ಟು ಬೇಗ ಅಂತೇಳಿ ನಾವು ಈ ಹಿಂದೆ ಎಲ್ಲ